ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪದೇ ಪದೇ ಶಿಶು ಮರಣ ಮತ್ತು ಕುಟುಂಬಕ್ಕೆ ಒದಗಿದ ಪೂರ್ವಾರ್ಜಿತ ಶಾಪದಿಂದ ವಿಮುಕ್ತಿ ಹೊಂದಲು ಸದ್ಗುರು ಚರಿತ ಲೀಲಾಮೃತದ 20 ಮತ್ತು 21ನೇ ಅಧ್ಯಾಯವನ್ನು ಓದುವುದು ಬಹಳ ಮುಖ್ಯ. ಅಧ್ಯಾಯ 20. ಸುಶೀಲೆಗೆ ಪಿಶಾಚಿಯಿಂದ ಮುಕ್ತಿ ಮತ್ತು ಮಕ್ಕಳ ಆಶೀರ್ವಾದ. ಸುಶೀಲ ಗಂಗಾಧರ ಸತಿಪತಿಯರು ಶಿರೋಳಿ ಗ್ರಾಮದ ನಿಷ್ಠಾವಂತರು. ಹುಟ್ಟಿದ ಮಕ್ಕಳು ಸಾಯುತ್ತಿರಲು ವ್ರತ ಉಪವಾಸಗಳು ಫಲ ನೀಡದಾಯಿತು. ಕಾರಣ ಅರಿಯಲು ಜೋಯಿಸರ ಮೊರೆಗೆ ಹೋಗಿ ಪೂರ್ವಜನ್ಮದ ಕಥೆಯ ಸಾಧ್ವಿಗೆ ಹೇಳಿದರು. ವಿಪ್ರನಿಂದ ಪಡೆದ 100 ನಾಣ್ಯಗಳ ಸಾಲ ಕೊಡದೆ ಸತಾಯಿಸಲು ಅತಿ ನೊಂದಿದ್ದನೆಂದರು. ವಿಪ್ರ ಆತ್ಮಹತ್ಯೆಯಲ್ಲಿ ಕೊನೆಯುಸಿರೆಳೆದು ಲೋಭಿ ಪಿಶಾಚಿಯಾಗಿ ಈಗ ಕಾಡಿಹನೆಂದರು. ವಿಪ್ರ ದ್ರವ್ಯ ಅಪಹಾರ ಬ್ರಹ್ಮಹತ್ಯೆಯ ದೋಷ ಮಹಾಪಾಪಕ್ಕೆ ತುತ್ತಾಗಿಯೇ ಎಂದರು. ಅಂತ್ಯಕ್ರಿಯೆಗಳ ಕಾಣದ ಆತ್ಮ ಅದು ಎನ್ನಲು ಸಾಧ್ವಿಯು ಪರಿಹಾರಕ್ಕೆ ಪಾದಕ್ಕೆ ಎರಗಿದಳು. ಆತ್ಮಕ್ಕೆ ಮುಕ್ತಿಯೇ ಬಿಡುಗಡೆಗೆ ದಾರಿ ಎಂದು ಸಂಗಮದಿ ಗುರುಪಾದಕ್ಕೆ ಶರಣಾಗು ಎಂದರು. ಕೃಷ್ಣ ಪಂಚಗಂಗೆಯ ಸ್ನಾನ, ಔದುಂಬರಕ್ಕೆ ಪೂಜೆ, ಪಾಪನಾಶಿ ತೀರ್ಥ ಸ್ನಾನ, 7 ಸಾರಿ ವೃಕ್ಷಕ್ಕೆ ಅಭಿಷೇಕ, ಕಾಮ್ಯತೀರ್ಥ ಸ್ನಾನ, ಪಾದುಕೆಗೆ ಪೂಜೆಯೊಂದಿಗೆ ಪ್ರೇತದ ಹೆಸರಲ್ಲಿ ಉತ್ತರ ಕ್ರಿಯೆ ಎಂದರು. ಪಂಡಿತರ ಸೂಚನೆಯಲ್ಲಿ ಸೇವೆಗೈದಿರಲು ಸಾಧ್ವಿ ಕನಸಲಿ ಬಂದು ಪಿಶಾಚಿ ಬೆದರಿಸಿತು. ಓಡುತ್ತಾ ವಿಪ್ರೆಯು ಔದುಂಬರಕ್ಕೆ ಬರಲು ಗುರು ಅಭಯವ ಇತ್ತು ಪಿಶಾಚಿಯ ತಡೆದರು. ನ್ಯಾಯ ಯಾಚಿಸಿ ಯತಿಯ ಬೆದರಿಸಲು ಯತಿಯ ಕೋಪಕ್ಕೆ ಕೊನೆಗೆ ಮುಕ್ತಿಯ ಬಯಸಿತು. ಇಬ್ಬರ ಹಿತಾರ್ಥವೆಂದು ಮುಕ್ತಿಯ ಉಪಾಯವೆಂದು ಪಿಶಾಚಿ ಸಾಧ್ವಿಗೆ ಗುರು ಸೂಚನೆಯ ಇತ್ತರು. ಇದ್ದಷ್ಟು ಹಣದಲ್ಲಿ ಬ್ರಾಹ್ಮಣನ ಹೆಸರಿನಲ್ಲಿ 10 ದಿನಗಳ ಕರ್ಮ ಅಷ್ಟತೀರ್ಥ ಸ್ನಾನವೆಂದರು. 7 ದಿವಸದ ಔದುಂಬರಕ್ಕೆ ಅಭಿಷೇಕಕ್ಕೆ ಬ್ರಾಹ್ಮಣಗೆ ಸದ್ಗತಿ ಪೂರ್ಣಾಯುಷಿ ಮಕ್ಕಳೆಂದರು. ಸ್ವಪ್ನದಲ್ಲಿ ಕಂಡದ್ದು ಗುರುವಾಜ್ಞೆ ಎನ್ನುತ್ತಾ ವಿಪ್ರೆ ಸಾಧ್ವಿಯು ನಿಷ್ಠೆಯಲ್ಲಿ ನಡೆದಳು. ದೋಷ ನಾಶವಾಗಿರಲು ವ್ರತವು ಫಲ ನೀಡಿರಲು ನರಸಿಂಹಯತಿಗಳು ಸ್ವಪ್ನದಲ್ಲಿ ಕಂಡರು. ಸಾಧ್ವಿಯ ಉಡಿಗೆ 2 ಫಲಗಳ ಹಾಕಿ ವಂಶ ಉದ್ಧಾರದ ಮಕ್ಕಳ ಹರಸಿದರು. ಎಚ್ಚೆತ್ತ ವಿಪ್ರೆ ಪತಿಗೆ ವಿಷಯ ತಿಳಿಸಿ ಭಕ್ತಿಯಿಂದಲೇ ಗುರುವ ಆರಾಧಿಸತೊಡಗಿದರು. ಜನಿಸಿರಲು ಇಬ್ಬರು 4 ವರ್ಷದಂತರದಿ ಉಪನಯನ ಜವಳದ ಏರ್ಪಾಡು ಮಾಡಿದರು. ಉಪನಯನಕ್ಕೂ ಮುನ್ನ ವ್ಯಾಧಿಗೆ ಅಪ್ಪಳಿಸಿ ಧನುರ್ವಾಯುವಿಗೆ ಹಿರಿಯ ಸಾವನ್ನಪ್ಪಿದನು. ತಾಯ ರೋದನ ಮುಗಿಲು ಮುಟ್ಟಿರಲು ಸಂಸ್ಕಾರಕ್ಕೆ ಶವವ ಕೊಡಲೊಲ್ಲೆ ಎಂದಳು. ಹಿರಿಯರ ಸಮಾಧಾನ ಒಲ್ಲದ ಮಾತೆಯು ಮಗನೊಂದಿಗೆ ತಾನು ಅಗ್ನಿಪ್ರವೇಶ ಎಂದಳು. ಇಲ್ಲಿಗೆ ಸದ್ಗುರು ಚರಿತ ಲೀಲಾಮೃತದ 20ನೇ ಅಧ್ಯಾಯ ಸಂಪೂರ್ಣ. ಅಧ್ಯಾಯ 21. ವಿಪ್ರ ಸ್ತ್ರೀಗೆ ಬ್ರಹ್ಮಚಾರಿಯಿಂದ ಬ್ರಹ್ಮಜ್ಞಾನೋಪದೇಶ. ವೇಳೆ ಮೀರಿದರೂ ಮೊಂಡುತನ ಬಿಡದಿರಲು ಚಿಂತೆಯಲ್ಲಿ ಮುಳುಗಿದರು ನೆರೆದ ವಿಪ್ರರೆಲ್ಲರೂ. ನೆರೆದ ಜಂಗುಳಿಯಿಂದ ಬ್ರಹ್ಮಚಾರಿ ಕಾಣಿಸಿಕೊಂಡು ಆತ್ಮಜ್ಞಾನವ ವಿಪ್ರಗೆ ಬೋಧಿಸಲು ತೊಡಗಿದರು. ಪಂಚಭೂತಗಳೊಡಗೂಡಿ ದೇಹ ನಿರ್ಮಿತವಾಗಿ ದೇಹವೇ ತಾನೆಂದು ಜೀವಿಸಿ ಭ್ರಮಿಸುವುದು, ಜನನ ಮರಣಗಳ ಜಂಜಾಟವಿರಿಸಿ ಮೂರ್ಗುಣ ಸೇರಿ ಸಂಬಂಧ ಕಲ್ಪಿಸುವುದು, ಮಾಯೆ ಅವಿದ್ಯೆಯಿಂದ ದುಃಖ ಅನುಭವಿಸುತ್ತಾ ಇಂದ್ರಿಯ ಜೀವಿಯು ಕರ್ಮದಿ ಬಿಗಿಯಲ್ಪಡುವುದು, ಯೋನಿಗಳಲ್ಲಿ ಜನಿಸಿ ಫಲಗಳ ಅನುಭವಿಸುತ್ತಾ ಹುಟ್ಟಿಗೆ ಕರ್ಮಾನುಸಾರ ಅಂತ್ಯ ಕಾಣುವುದು, ದೇಹ ನಶ್ವರವು ವಿಕಾರಗಳು ಸ್ಥಿರವಲ್ಲ, ನಾನೆಂಬುದು ಮಾಯೆ, ನನ್ನದೆಂಬುದು ಮೂರ್ಖತನ, ದೇವತೆಗಳಿಗೂ ಸಹ ಕರ್ಮ ಬಿಡಲಾರದು, ಜ್ಞಾನಿಗಳಿಗೆ ಹುಟ್ಟು ಸಾವಿನಲ್ಲಿ ಸಂತೋಷ ದುಃಖಗಳಿರುವುದಿಲ್ಲ, ನಾನೆಂಬ ಶರೀರ ರಕ್ತ ಮಾಂಸಗಳ ಮುದ್ದೆ, ಕೀವು ಮಲಮೂತ್ರಗಳ ಅಸಹ್ಯ ಸಂಗ್ರಹ, ಪೂರ್ವಜನ್ಮಗಳ ಅರಿವಿರದ ಜೀವವಿದು, ಕೇವಲ ಭ್ರಮಾಪ್ರಪಂಚ ಶರೀರವಿದು ಎಂದರು. ಜನ್ಮ ಜನ್ಮಗಳಲ್ಲಿ ನೀ ಯಾರಿಗೋ ಮಗಳು, ಇನ್ಯಾರಿಗೋ ಹೆಂಡತಿ, ಯಾರಿಗೋ ತಾಯಿ, ಕ್ರಿಮಿ ಕೀಟವೋ ಮೃಗ ಪಕ್ಷಿಯೋ ಈ ನಿನ್ನ ಮಗನ ಹಿಂದೆ ಮುಂದೆಗಳೇನೋ ಎಂದರು. ಸಂಸ್ಕಾರಕ್ಕೆ ಶವವ ಕೊಟ್ಟುಬಿಡು ಎನ್ನಲು ಗುರುವಿನವರ ಇರಲು ಮಾತೆ ಒಪ್ಪದಾದಳು. ಗುರು ಮೇಲೆ ವಿಶ್ವಾಸವಿದ್ದು ಮಾತು ಅಸಾಧ್ಯವಾಗದೆನ್ನಲು ಗುರುಭಕ್ತಿ ನಂಬಿಕೆಗೆ ಬ್ರಹ್ಮಚಾರಿ ಶರಣಾದರು. ಗುರುವಲ್ಲಿಗೆ ಹೋಗೆಂದು ಸಾಧು ಕಾಣದಾಗಿರಲು ಶವವ ಹೊತ್ತು ವಿಪ್ರೆ ಅಮರಪುರಕ್ಕೆ ಬಂದಳು.
ವೃಕ್ಷದಡಿ ಶವ ಬಿಟ್ಟು ಪಾದುಕೆಗೆ ನಮಿಸುತ್ತಾ ಬೇಡಿದಳು ಗುರುವಲ್ಲಿ ಮಗನ ಪ್ರಾಣ ಭಿಕ್ಷೆಯನು. ರೋಧಿಸುತ್ತಾ ಪಾದಕೆಗೆ ತಲೆಯ ಅಪ್ಪಳಿಸುತ್ತಿರಲು ಆಕ್ರಂದನಕ್ಕೆ ಹಿರಿಯರ ಸಾಂತ್ವನ ಹೇಳಿದರು. ಯಾರ ಮಾತು ಒಪ್ಪದೆ ಸಂಸ್ಕಾರಕ್ಕೆ ಶವ ಕೊಡದಿರಲು ಸಂಜೆಗೆ ತೆರಳಿದರು ನೆರೆದ ಜನರೆಲ್ಲರೂ. ಶೋಕ ಅಸಹಾಯಕ್ಕೆ ತುಸು ನಿದ್ರೆ ಹತ್ತಿರಲು ಸದ್ಗುರುವು ಸಾಧ್ವಿಯ ಕನಸಲ್ಲಿ ಕಂಡರು. ಮೃತದೇಹದ ಮೇಲೆ ಭಸ್ಮವ ಎರಚಿ ಮುಸುಕು ಸರಿಸಿ ಹೇಳಿ ಉಸಿರು ಬರಿಸುವೆನೆಂದರು. ಬೆಚ್ಚಿ ಎದ್ದು ಮಾತೆ ಭಯದಲ್ಲಿ ಕುಳಿತು ಭ್ರಮೆಯೋ ಕನಸೋ ಚಿಂತಿಸತೊಡಗಿದಳು. ಒಂದೆರಡು ನಿಮಿಷಕ್ಕೆ ಶವಕ್ಕೆ ಚೇತನ ಬಂದು ಮಗನು ಎದ್ದನು. ಹಸಿವೆ ಎನ್ನುತ್ತಾ ಮನಕ್ಕೆ ಬೆರಗಾಗಿ ಸಂತಸವು ಹೆಚ್ಚಾಗಿ ಮಗನ ಮುದ್ದಾಡುತ್ತಾ ಪಾದಕ್ಕೆ ಎರಗಿದಳು. ಪತಿಯನ್ನು ಎಬ್ಬಿಸಿ ನಡೆದುದ ತಿಳಿಸಿ ಭಕ್ತಿಯಿಂದಲೇ ಎಲ್ಲ ಪಾದುಕೆಗೆ ನಮಿಸಿದರು. ಬೆಳಕು ಹರಿದಂತೆ ಸಂಗಮದಿ ಮುಳುಗಿ ಪಾದುಕೆಯ ಶುಚಿಗೊಳಿಸಿ ಪ್ರದಕ್ಷಿಣೆ ಹಾಕಿದರು. ಗುರುವಿನ ಕರುಣೆಗೆ ಭಕ್ತಿಯಲ್ಲಿ ಸ್ಮರಿಸುತ್ತಲಿರೇ ಬಂದ ಜನರೆಲ್ಲರೂ ಅಚ್ಚರಿಯಲ್ಲಿ ನಿಂತರು. ಮೃತನಿದ್ದ ಬಾಲಕ ಸ್ತೋತ್ರ ಪಠಿಸುತ್ತಲಿರೇ ಗುರು ಪವಾಡಕ್ಕೆ ಬೆರಗಾಗಿ ಹೋದರು. ಭಕ್ತರೆಲ್ಲರೂ ಕೂಡಿ ಗುರುಮಹಿಮೆ ಕೊಂಡಾಡಿ ಭಜಿಸಿ ನಮಿಸುತ್ತಾ ಸಂತರ್ಪಣೆ ಮಾಡಿದರು. ಸಂಗಮ ಸ್ನಾನ, ಔದುಂಬರ ಪ್ರದಕ್ಷಿಣ, ಭಕ್ತಿ ನಂಬಿಕೆಯಲ್ಲಿ ಪಾದುಕೆ ಪೂಜೆಗೆ ಕಷ್ಟ ನಿವಾರಣೆ, ಕಾಟಗಳಿಂದ ಮುಕ್ತಿ ಎಂದರು. ಸಿದ್ಧರು ನಾಮಧಾರಕಗೆ ಮಹಿಮೆ ತಿಳಿಸಿದರು. ಸಿದ್ಧರು ನಾಮಧಾರಕನಿಗೆ ಹೀಗೆ ಹೇಳುತ್ತಾರೆ. ಇರುವರು ಗುರುವು ಕಣ್ಣಿಗೆ ಕಾಣದೆ ಅಶ್ವತ್ಥ ನೆರಳಲ್ಲಿ ಪಾದುಕಾ ರೂಪದಿ, ಅಮರೇಶನೂರಿನಲ್ಲಿ ನರಸೋಬವಾಡಿಯಲ್ಲಿ, ಕೃಷ್ಣ ಪಂಚಗಂಗೆ ಸಂಗಮ ಸ್ಥಳದಲ್ಲಿ. ಶ್ರೀ ಸದ್ಗುರು ಚರಿತ ಲೀಲಾಮೃತದ 21ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.